ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಶಕುಂತಲಾಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿರುತ್ತೆ. ಅಲ್ಲ, ಆ ಭೂಮಿಕಾ ಆ ಬುಕ್ಕಲ್ಲಿ ಏನು ಬರೆದಿದ್ದಾಳೆ, ಆ ಡೈರಿನಲ್ಲಿ ಏನಿತ್ತು ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ಈ ಗೌತಮ್ ಅದನ್ನು ಪಬ್ಲಿಷ್ ಕೂಡ ಮಾಡಿಬಿಟ್ಟಿದ್ದಾನೆ. ಅದರಲ್ಲಿ ನನ್ನ ಬಗ್ಗೆ ಹಾಗೆ ನನ್ನ ಮಗನ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಬರೆದಿದ್ದಾಳ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಸರಿ, ನಾನು ಕೂಡ ಒಂದು ಬಾರಿ ಬುಕ್ನ ಓದೇ ಬಿಡೋಣ, ಅದೇನಾಗುತ್ತೆ ಆಗಲಿ. ಯಾಕೆ ಅಂತ ಅಂದರೆ ಅವಳು ಏನು ಬರೆದಿದ್ದಾಳೆ ಅಂತ ಅಂದ್ಬಿಟ್ಟು ಇವನು ಇಷ್ಟೊಂದೆಲ್ಲ ಖುಷಿ ಪಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಅಂತ ಅಂದ್ಬಿಟ್ಟು ಓದೋಕ್ಕೆ ಬುಕ್ನ ತೊಗೊಳ್ತಾ ಇರ್ತಾರೆ. ಬಟ್ ಬುಕ್ನಲ್ಲಿ ತುಂಬಾ ಚೆನ್ನಾಗಿ ಭೂಮಿಕಾ ಎಲ್ಲರ ಬಗ್ಗೆಯೂ ಕೂಡ ಬರೆದಿರ್ತಾರೆ. ಬಟ್ ಅದರಲ್ಲಿ ಶಕುಂತಲಾ ದೇವಿಯವರು ಹಿಂದೆ ಎಲ್ಲ ಎಷ್ಟೆಲ್ಲ ಕಷ್ಟ ಕೊಟ್ಟಿರ್ತಾರೆ. ಹಾಗೆ ಈ ಒಂದು ಜಯದೇವ್ ಅವರು ಗೌತಮ್ ಅವ್ರಿಗೆ ಹೇಗೆಲ್ಲ ಮೋಸ ಮಾಡಿದ್ದಾನೆ ಇದನ್ನೆಲ್ಲನೂ ಕೂಡ ಅವರು ಹೇಳ್ಕೊಳ್ತಾ ಬರೆದುಕೊಂಡಿರ್ತಾರೆ. ಇದನ್ನ ನೋಡಿ ತುಂಬಾ ಶಾಕ್ ಆಗುತ್ತೆ. ಅಲ್ಲ, ನನ್ನ ಬಗ್ಗೆ ಹಾಗೆ ನನ್ನ ಬಗ್ಗೆ ಈ ರೀತಿಯೆಲ್ಲ ಕೆಟ್ಟಾಗಿ ಬರೆದಿದ್ದಾಳೆ, ಜನಗಳು ನೋಡಿ ಹೇಗಂತ ತಿಳ್ಕೊಬೋದು. ಅಲ್ಲ, ನಾನು ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಹೊರಗಡೆ ಹೋಗೋದು ಹೇಗೆ, ಮುಖ ತೋರಿಸೋದು ಹೇಗೆ, ನಾನು ಹೊರಗಡೆ ಜನಕ್ಕೆ ಹೇಗೆಲ್ಲ ಫೇಸ್ ಮಾಡಲಿ. ಅದು ಅಲ್ಲದೆ ನಾನು ಕ್ಲಬ್ಗೂ ಕೂಡ ಹೋಗ್ತೀನಿ, ಅಲ್ಲಿ ನನ್ನ ಸ್ನೇಹಿತರು ಎಲ್ಲ ನನ್ನನ್ನು ತುಂಬಾ ಚೀಪಾಗಿ ನೋಡಲ್ವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಈ ಭೂಮಿಕಾ ಈ ರೀತಿ ಮಾಡ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಲ್ಲ ವಿಷಯನೂ ಕೂಡ ಗೌತಮ್ ನಾನು ಕೇಳದೆ ತೊಗೊಳ್ತಾನೆ ಇರಲಿಲ್ಲ. ಬಟ್ ಇವಾಗ ಡಿಸಿಷನ್ ಅವನದೇ ಆಗಿಬಿಟ್ಟಿದೆ, ಅದಕ್ಕೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಈ ಬುಕ್ನ ತೆಗೆದು ಎಸ್ತೇ ಬಿಡ್ತಾರೆ. ಇದನ್ನು ನೋಡಿ ಲಕ್ಷ್ಮೀಕಾಂತಿಗೆ ಶಾಕ್ ಆಗುತ್ತೆ. ಅಲ್ಲ ಸಿಸ್ಟರ್, ಯಾಕೆ ಈ ಬುಕ್ನ ಎಸ್ದುಬಿಟ್ಟೆ, ತುಂಬಾ ಚೆನ್ನಾಗಿದೆ ಬುಕ್ಕು, ಅದರಲ್ಲಿ ಏನಿದೆ ಅಂತ ನಿನಗೆ ಕೋಪ ಬಂತು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಶಕುಂತಲಾ ಹೇಳ್ತಾರೆ, ಏನಣ್ಣ ಇಷ್ಟು ಸಣ್ಣ ವಿಷಯಕ್ಕೆ ನೀನು ಈ ರೀತಿ ಕೇಳ್ತಾ ಇದೆಯಲ್ಲ. ಅಲ್ಲ, ನನಗೆ ಈ ಬುಕ್ಕು ಓದ್ಬಿಟ್ಟು ಸ್ವಲ್ಪ ಕೋಪ ಬಂತು, ಅದಕ್ಕೋಸ್ಕರ ನಾನು ತೆಗೆದಷ್ಟೇ ಅಷ್ಟೇ. ನಾನು ಹಿಂದೆ ಕೆಟ್ಟವಳಾಗಿದ್ದೆ ಅಷ್ಟೇ, ಇವಾಗ ಎಲ್ಲನೂ ಕೂಡ ಚೇಂಜ್ ಆಗಿದೆ, ನೀನು ಕೂಡ ನೋಡ್ತಾ ಇದೀಯಾ. ಆ ಒಂದು ವಿಷಯನ ನಾನು ಮನಸ್ಸಲ್ಲಿ ಇಟ್ಕೊಂಡು ನನಗೆ ಬೇಜಾರಾಯಿತು ಅಷ್ಟೇ, ಸ್ವಲ್ಪ ಮೂಡ್ ಕೂಡ ಚೆನ್ನಾಗಿಲ್ಲ ನನಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಲಕ್ಷ್ಮೀಕಾಂತ್ ಕೇಳ್ತಾರೆ, ಅಲ್ಲ ಸಿಸ್ಟರ್, ಅದರಲ್ಲಿ ಏನು ವಿಷಯ ಇದೆ ಅಂತ ಹೇಳು, ಏನು ವಿಷಯ ನಿನಗೆ ಇರಿಟೇಟ್ ಆಯಿತು. ಅಲ್ಲ, ಆ ಬುಕ್ನ ಎಸೆಯೋವಂಥದ್ದು ಏನಿದೆ ಅದರಲ್ಲಿ, ಕೋಪದಿಂದ ಎಸ್ತ ಅಕಸ್ಮಾತ್ ಏನಾದರೂ ನೀನು ಹಿಂದೆ ಚಾಳಿ ಬಿಟ್ಟಿಲ್ವಾ, ನೀನು ಬದಲಾಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ, ಬದಲಾಗಿರೋ ರೀತಿ ನೀನು ನಾಟಕ ಆಡ್ತಾ ಇದೆಯಾ ಅಲ್ವಾ ಸಿಸ್ಟರ್ ಅಂತ ಅಂದ್ಬಿಟ್ಟು ಹೇಳಿದಾಗ, ಏನಣ್ಣ ನೀನು ಈ ರೀತಿ ಚೀಪಾಗಿ ಮಾತಾಡ್ತಾ ಇದೆಯಾ, ಗೌತಮ್ ನನಗೆ ಇಷ್ಟೆಲ್ಲ ಮಾಡಿದ್ದಾನೆ, ನಾನು ಮತ್ತೆ ಅದೇ ರೀತಿ ಮಾತಾಡೋಕ್ಕೆ ಆಗುತ್ತಾ, ಹಾಗೆ ದ್ವೇಷ ಕೂಡ ಸಾಧಿಸೋಕ್ಕೆ ಆಗುತ್ತಾ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಗೌತಮ್ ನನ್ನ ಕಷ್ಟದಲ್ಲಿ ಆಗಿದ್ದಾನೆ ಅಂತ ಅಂದಮೇಲೆ ನಾನು ಕೂಡ ಈ ಮನೆಯೊಳೇನೆ, ನಾನು ಮೊದಲಿನ ಹಾಗೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ ನಂಬಿಸ್ತಾ ಇರ್ತಾರೆ ಲಕ್ಷ್ಮೀಕಾಂತಿಗೆ. ಆದರೆ ಲಕ್ಷ್ಮೀಕಾಂತ್ ಹೇಳ್ತಾರೆ, ಇಲ್ಲ ಸಿಸ್ಟರ್, ನನಗೇನೋ ಆ ರೀತಿ ಕಾಣಿಸ್ತಾ ಇಲ್ಲ, ಆವತ್ಕೊಂಡು ನೋಡಿದ್ರೆ ನೀನು ಕೂಡ ಜಯದೇವ್ ಬಗ್ಗೆ ತುಂಬ ಸಾಫ್ಟಾಗಿ ಮಾತಾಡ್ತಾ ಇದೆಯಾ, ಜಯದೇವ್ನ ಜೈಲಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಕೂಡ ಹೇಳ್ತಾ ಇದೆಯಾ. ಅಕಸ್ಮಾತು ಏನಾದರೂ ಬೇಲ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಯಾರು ಕೊಟ್ಟಿದ್ದಾರೆ ಅಂತ ಕೂಡ ಇನ್ನೂ ಗೊತ್ತಿಲ್ಲ, ನೀನೇನಾದರೂ ಕರ್ಸ್ಕೊಂಡ್ಯಾ ಅಂತ ಅಂದ್ಬಿಟ್ಟು ಶಾಕಾಗಿ ಹೇಳೇ ಬಿಡ್ತಾರೆ. ಅಲ್ಲ ಅಣ್ಣ, ನಾನೇ ಕಂಪ್ಲೇಂಟ್ ಕೊಟ್ಟು ಕಳಿಸಿದ್ದೀನಿ, ನಾನು ಹೇಗೆ ಕರ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು ಹೇಳಿದಾಗ ಲಕ್ಷ್ಮೀಕಾಂತು, ಏನೋ ನನಗೆ ಗೊತ್ತಿಲ್ಲ ಸಿಸ್ಟರ್, ಆದರೆ ಒಂದಂತೂ ನಿಜ, ಗೌತಮ್ ನಿನ್ನ ಕಷ್ಟದಲ್ಲಿ ಆಗಿದ್ದಾನೆ ಅಲ್ವಾ, ಅದಕ್ಕೋಸ್ಕರ ನೀನು ಉಪ್ಪು ತಿಂದ ಋಣನ ಯಾವತ್ತಿಗೂ ಕೂಡ ತೀರಿಸೋದಕ್ಕೆ ಆಗೋದಿಲ್ಲ. ಮತ್ತೆ ಈ ಮನೆಗೆ ನೀನೇನೋ ದ್ರೋಹ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನಿನಗಂತೂ ಕೂಡ ಒಳ್ಳೇದು ಆಗೋದೇ ಇಲ್ಲ. ಗೌತಮ್ ನಿನ್ನನ್ನು ಮತ್ತೆ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನೀನು ಸರಿಯಾದ ದಾರಿಯಲ್ಲಿ ನೆಡ್ಕೊಂಡು ಹೋಗು, ಆ ಕೇಡಿಗೆ ಸರಿಯಾಗಿ ಬುದ್ಧಿ ಕಲಿಸು, ನಿನಗೆ ತಕ್ಕ ಮಗ ಅಲ್ಲ ಅಂತ ಅಂದ್ಬಿಟ್ಟು ಲಕ್ಷ್ಮೀಕಾಂತು ಹೇಳಿ ಹೊರಡ್ತಾರೆ. ಈ ಕಡೆ ಶಕುಂತಲಾ ದೇವಿಗೆ ಶಾಕ್ ಆಗುತ್ತೆ. ಅಲ್ಲ, ಅಣ್ಣ ಇಷ್ಟೊಂದೆಲ್ಲ ಚೇಂಜ್ ಆಗಿಬಿಟ್ಟಿದ್ದಾನೆ, ನನಗೆ ಬುದ್ಧಿವಾದ ಹೇಳೋದಕ್ಕೆ ಬರ್ತಾನೆ. ಅಲ್ಲ, ಉಪ್ಪು ತಿಂದ ಮನೆಗೆ ನಾವು ದ್ರೋಹ ಬಗೆಬಾರ್ದಂತೆ, ನನಗೆಲ್ಲ ಎಷ್ಟೊಂದು ಮೋಸ ಮಾಡಿದ್ದಾರೆ ಈ ಮನೆ ಜನ, ಅದರಲ್ಲೂ ಆ ಭೂಮಿಕಾ ಆ ಮಿಡಲ್ ಕ್ಲಾಸ್ ಮನೆಯಿಂದ ಬಂದು ನನಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾಳೆ, ನನ್ನ ಅಸ್ತಿತ್ವವನ್ನೇ ಕೂಡ ಈ ಮನೆಯಲ್ಲಿ ಬೀಳೋ ಹಾಗೆ ಮಾಡಿದ್ದಾಳೆ. ನಾನು ಸುಮ್ಮನೆ ಕೊಡ್ತೀನಿ, ಮೊದಲು ಈ ಬುಕ್ನ ನಾನು ಜಯದೇವ್ಗೆ ಹೋಗಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಜಯದೇವ್ನ ಮೀಟ್ ಮಾಡಲಿಕ್ಕೆ ಕಾಲ್ ಮಾಡಿ ಬರೋದಕ್ಕೆ ಅಂತ ಹೇಳ್ತಾರೆ. ಜಯದೇವ್ ಬರ್ತಾರೆ. ಏನು ಮ್ಯಾಮ್ ಬರೋದಕ್ಕೆ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಬುಕ್ನ ಕೊಟ್ಟು ತೋರಿಸ್ತಾರೆ. ನೋಡು ಜೈ, ಈ ಬುಕ್ ಹೇಗಿದೆ, ಇದನ್ನು ಪಬ್ಲಿಷ್ ಕೂಡ ಮಾಡಿದ್ದಾನೆ ಆ ಗೌತಮ್ಮು. ಅಲ್ಲ, ಇದರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಪಬ್ಲಿಷ್ ಮಾಡಬೇಕಾಗಿತ್ತು, ಆಫ್ಟರ್ ಆಲ್ ಒಂದು ಆರ್ಡಿನರಿ ಬರೆದಿರೋ ಒಂದು ಡೈರಿ ಇದು, ಇದನ್ನು ಪಬ್ಲಿಷ್ ಕೂಡ ಮಾಡಿಬಿಟ್ಟಿದ್ದಾನೆ, ಅದರಲ್ಲೂ ನನ್ನ ಬಗ್ಗೆ ನಿನ್ನ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಬರೆದಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಈ ಕಡೆ ಜಯದೇವ್ ಕೂಡ ಓದ್ತಾರೆ. ಓದಿ ಅವ್ರಿಗೂ ಕೂಡ ಟೆನ್ಷನ್ ಆಗುತ್ತೆ. ಅಲ್ಲ, ನನ್ನ ಬಗ್ಗೆ ಬರೆಯೋವಂಥದ್ದು ಏನಿತ್ತು ಅಂತ ಅಂದ್ಬಿಟ್ಟು ತೆಗೆದು ಎಸ್ತೇ ಬಿಡ್ತಾರೆ. ಅಲ್ಲ, ಈ ಥರ ಎಲ್ಲ ಚೀಪಾಗಿ ಬರೀತಾಳೆ ಅಂತ ಅಂದರೆ ನಾವು ಅವಳನ್ನು ಸುಮ್ಮನೆ ಬಿಡಬೇಕಮ್ಮ, ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು, ತಕ್ಕ ಪಾಠ ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಶಕುಂತಲಾ,
ನೋಡು ಜೈ, ನಾವು ಯಾವತ್ತಿಗೂ ಕೂಡ ಸುಮ್ಮನೆ ಕೂರಬಾರ್ದು, ಯಾವುದಕ್ಕೆ ಗಾಳ ಹಾಕಬೇಕು ನನಗೂ ಕೂಡ ಗೊತ್ತಿದೆ, ಅದಕ್ಕೆ ಟೈಮ್ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ ನೋವು ಅವ್ರಿಗೆ ಬರೋ ರೀತಿ ನಾನು ಮಾಡೇ ಮಾಡ್ತೀನಿ. ಅಲ್ಲ, ಇಷ್ಟೊಂದೆಲ್ಲ ಚೀಪಾಗಿ ಬರೆದಿದ್ದಾಳೆ, ಅವಳಿಗೆ ಎಷ್ಟು ಧೈರ್ಯ ಇರ್ಬೋದು ಅಂತ ಅಂದ್ಬಿಟ್ಟು ಶಕುಂತಲ ಹೇಳ್ತಾ ಇರ್ತಾರೆ. ಜಯದೇವ್ಗೂ ಕೂಡ ಅದೇ ರೀತಿ ಹೇಳ್ತಾರೆ, ನೀನು ತುಂಬಾ ಆವೇಶಕ್ಕೆ ಈಳಾಗಬೇಡ, ಯಾಕೆ ಅಂತ ಅಂದರೆ ನಾನು ಏನು ಮಾಡಬೇಕು ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಜಯದೇವ್ಗೆ ಶಾಕ್ ಆಗುತ್ತೆ. ಏನು ಮಾಡ್ತಾ ಇದೆಯಾ ಮಮ್ ನೀನು, ನನಗೂ ಸ್ವಲ್ಪ ಕ್ಲೂ ಕೊಡು ಅಂತ ಅಂದ್ಬಿಟ್ಟು ಹೇಳಿದಾಗ ಶಕುಂತಲ, ಇಲ್ಲ ಜಯದೇವ್, ಈ ಬಾರಿ ನಾನು ತುಂಬಾ ದೊಡ್ಡ ಒಂದು ಯುದ್ಧನೇ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಭೂಮಿಕಾಗೆ ತಕ್ಕ ನಾವು ಪಾಠ ಕಲಿಸಿ ನೋವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳ್ತಾರೆ. ಈ ಕಡೆ ಶಕುಂತಲಾ ದೇವಿಯವರು ಆಲ್ರೆಡಿ ಭೂಮಿಕಾಗೆ ತಕ್ಕ ನೋವು ಆಗಿರುತ್ತೆ, ಯಾವತ್ತಿಗೂ ಕೂಡ ಊಹೆ ಕೂಡ ಮಾಡಿರ್ಬೋದು ಆ ರೀತಿ ನೋವನ್ನ ಕೊಟ್ಟಿದ್ದೀನಿ. ನಾನು ಹೇಗಿದ್ದರೂ ಕೂಡ ಹಾಸ್ಪಿಟಲ್ಗೆ ಕೂಡ ಹೋಗಿದ್ದೆ, ಆ ಡಾಕ್ಟರ್ ಕೂಡ ನನಗೆ ಚೆನ್ನಾಗೇ ಗೊತ್ತು. ಅಲ್ಲಿ ನಾನು ಭೂಮಿಕಾ ರಿಪೋರ್ಟ್ನ ಬೇರೆ ರೀತಿ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಬೇರೆಯವ್ರಿಗೆ ಈ ಒಂದು ಕ್ಯಾನ್ಸರ್ ಇತ್ತು, ಈ ಕ್ಯಾನ್ಸರ್ ರಿಪೋರ್ಟ್ನ ಭೂಮಿಕಾಗೆ ಬರೋ ಹಾಗೆ ಮಾಡೇ ಬಿಟ್ಟೆ. ಭೂಮಿಕಾಗೆ ಆಲ್ರೆಡಿ ಈ ವಿಷಯ ಗೊತ್ತಾಗಿರುತ್ತೆ, ತುಂಬಾ ನೋವು ಕೂಡ ಅನುಭವಿಸ್ತಾ ಇರ್ತಾಳೆ. ಅವಳು ಕಿಂಚಿತ್ತು ಕೂಡ ನಗ್ತಾ ಇರಲೇಬಾರ್ದು, ನಾನು ಸ್ವಲ್ಪ ದಿನ ಮಾತ್ರ ಉಳಿಯೋದು ಅಂತ ಅಂದ್ಬಿಟ್ಟು ಎಲ್ಲರಿಂದನೂ ಕೂಡ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಜಯದೇವ್ ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ಅನ್ಕೊತಾ ಇರ್ತಾರೆ ಶಕುಂತಲಾ ದೇವಿಯವರು. ಹಾಗೆ ಶಕುಂತಲಾ ಅನ್ಕೊತಾರೆ, ಇನ್ನು ಸ್ವಲ್ಪ ದಿನ ಮಾತ್ರ ಇವ್ರದ್ದು ಎಲ್ಲನೂ ಕೂಡ ಹಾವಳಿ, ಇನ್ನು ಮುಂದೆ ನಾನೇ ಆ ಮನೆಗೆ ರಾಜ್ಯಭಾರ ಆಡೋ ಅಂಥ ಒಂದು ರಾಣಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಪ್ರೌಡ್ ಕೂಡ ಫೀಲ್ ಮಾಡ್ತಾ ಇರ್ತಾರೆ. ನನ್ನ ಅವರು ಈ ಮಟ್ಟಕ್ಕೆ ತುಳಿತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅದಕ್ಕೆ ನಾನು ತಕ್ಕ ಶಾಸ್ತಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಶಕುಂತಲಾ ಅಂದ್ಕೊತಾ ಇರ್ತಾರೆ. ಈ ಕಡೆ ಭೂಮಿಕಾಗೆ ನಾನು ನೋವನ್ನು ಕೊಟ್ಟಿದ್ದೀನಿ, ಅದೇ ರೀತಿ ಅವಳನ್ನು ನೋಡಿ ಕೊರಗೋ ರೀತಿ ಗೌತಮ್ಗೂ ಕೂಡ ಮಾಡೇ ಮಾಡ್ತೀನಿ. ಗೌತಮು ಹೇಗಿದ್ರೂ ಕೂಡ ಭೂಮಿಕಾ ಸಾಯ್ತಾಳೆ, ನಾನು ಕೂಡ ಅವಳ ಜೊತೆ ಸತ್ತು ಹೋಗ್ತೀನಿ, ಈ ಮನೆ ಎಲ್ಲ ಜವಾಬ್ದಾರಿಯನ್ನು ಕೂಡ ನಾನು ಪಾರ್ಥಗೆ ವಹಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ನ ಮನಸ್ಸಿಗೆ ಬರಲೇಬೇಕು. ಅದೇ ರೀತಿ ನಾನು ಈ ರೀತಿ ಆಟ ಆಡಿಸ್ತಾ ಇರೋದು, ಇದನ್ನೆಲ್ಲನೂ ಕೂಡ ನಾನೇ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾನೇ ಇದ್ದೀನಿ. ಆ ಭೂಮಿಕನ ನಾನು ಹೇಗಾದರೂ ಮಾಡಿ ಸಾಯಿಸ್ತೀನಿ, ಬ್ರೈನ್ ಟ್ಯೂಮರಿಂದನೇ ಕೂಡ ಸತ್ತಿದ್ದಾಳೆ ಅಂತ ಗೊತ್ತಾಗಬೇಕು, ಅದೇ ರೀತಿ ನಾನು ಪ್ಲ್ಯಾನನ್ನು ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶಕುಂತಲಾ ತುಂಬಾ ಖುಷಿಯಿಂದ ತೇಲಾಡ್ತಾ ಇರ್ತಾರೆ. ಈ ಕಡೆ ಭೂಮಿಕಾಗೆ ಗೊತ್ತಿರೋದಿಲ್ಲ ಈ ವಿಷಯ ಗೌತಮ್ಗೆ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು, ಬಟ್ ಗೌತಮ್ ಅವ್ರಿಗೆ ಈ ವಿಷಯ ಎಲ್ಲನೂ ಕೂಡ ಗೊತ್ತಾಗಿರುತ್ತೆ. ಡಾಕ್ಟರ್ ಹತ್ರ ಕೂಡ ಹೋಗ್ಬಿಟ್ಟು ಕನ್ಫರ್ಮ್ ಕೂಡ ಮಾಡಿಕೊಂಡು ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಈ ಕಡೆ ಗೌತಮ್ ಅವರು, ಇಲ್ಲ ಭೂಮಿಕಾ ಅವರು ಈ ಭೂಮಿ ಮೇಲೆ ಇಲ್ಲ ಅಂತಂದ್ರೆ ನಾನು ಕೂಡ ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಕೂಡ ಅವ್ರ ಜೊತೆಯಲ್ಲಿ ಮಣ್ಣಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ತುಂಬಾ ದುಃಖವಾಗಿ ಅಳ್ತಾನೆ ಇರ್ತಾರೆ ಗೌತಮ್ ಕೂಡ. ಈ ಕಡೆ ಭೂಮಿಕಾ ಕೂಡ ಮನೆಯಲ್ಲಿ ಖುಷಿಯಾಗಿ ಇರೋದೇ ಇಲ್ಲ, ನನಗೆ ಯಾಕೆ ಈ ರೀತಿ ಕಾಯಿಲೆ ಬಂತು, ನನ್ನನ್ನು ನನ್ನ ಮಕ್ಕಳಿಂದ ದೂರ ಮಾಡುವಂಥ ಒಂದು ತಪ್ಪು ನಾನೇನು ಮಾಡಿದ್ದೆ, ನನಗೆ ಯಾವತ್ತಿಗೂ ಕೂಡ ಈ ಶಿಕ್ಷೆ ಕೊಡಬಾರ್ದಿತ್ತು ದೇವರು ಅಂತ ಅಂದ್ಬಿಟ್ಟು ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಈ ವಿಷಯ ನಾನು ಅಪ್ಪ ಅಮ್ಮನಿಗೆ ಕೂಡ ಹೇಳಬಾರ್ದು, ಅಪ್ಪ ಅಮ್ಮ ನನ್ನನ್ನು ನೋಡಿ ತುಂಬಾ ಕೊರಗ್ಬಿಡ್ತಾರೆ, ಅದಕ್ಕೋಸ್ಕರ ನನ್ನಿಂದ ದೂರ ಇರೋ ಹಾಗೇ ನೋಡ್ಕೋಬೇಕು. ಹೇಗಿದ್ರು ಗೌತಮ್ ಅವ್ರಿಗೆ ನಾನು ಪದೇ ಹೇಳ್ತಾ ಇರ್ತೀನಿ ನನ್ನಿಂದ ದೂರ ಇರಿ ಅಂತ ಅಂದ್ಬಿಟ್ಟು, ಅದೇ ರೀತಿ ನಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.